ನನ್ನ ಹೆಸರು ನಾಗರಾಜ್ ಅಂತ. ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾವು ಇವತ್ತು ಈ ಒಂದು ಮೈಸೂರಿನಲ್ಲಿ CMನ ತವರು ಜಿಲ್ಲೆಯಲ್ಲಿ ನಾವು ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ನಾವು ಕೆಲಸ ಮಾಡುವಂಥ ಅತಿಥಿ ಉಪನ್ಯಾಸಕರ ಒಂದು ಪರಿಸ್ಥಿತಿಯ ಬಗ್ಗೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ 1/1/2022ರಲ್ಲಿ ಒಂದು ಪತ್ರವನ್ನು ಬರೆದಿದ್ದೀರಿ ಅಂದಿನ ಮುಖ್ಯಮಂತ್ರಿಯಾದಂತಹ ಬಸವರಾಜ ಬೊಮ್ಮಾಯಿ ಸರ್ ಅವ್ರಿಗೆ. ನಮ್ಮದೇನು ಸಮಸ್ಯೆನೇ ಅಲ್ಲ, ನೀವು ಹೇಳಿರೋ ಪ್ರಕಾರ 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕೊಟ್ಟಿದ್ದೀರಿ. 200 ಕೋಟಿಯನ್ನು ಕೊಟ್ಟರೆ ನಮಗೆ ಅವತ್ತಿಗೆ ಪರಿಹಾರ ಆಗುತ್ತೆ ಅಂತ ಇವತ್ತಿಗೆ ತಾವೇ ಮುಖ್ಯಮಂತ್ರಿಗಳಿದ್ದೀರಿ. ಮಾಧ್ಯಮದ ಮೂಲಕ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಏನು UGC ಕಾಯಂ ಅಧ್ಯಾಪಕರಿದ್ದಾರೆ ಅಷ್ಟೇ ಪರಿಣಾಮಕಾರಿಯಾಗಿ ಪಾಠವನ್ನು ನಾವೇ ಮಾಡ್ತಿದ್ವಿ, ಅದನ್ನು ನೀವೇ ಒಪ್ಕೊಂಡಿದ್ದೀರಿ. ಆದರೆ 2.5 ವರ್ಷ ಆಗಿದೆ ತಾವು ಬಂದಿದ್ದೀರಿ, ಪ್ರಣಾಳಿಕೆ ಹಾಕ್ಕೊಂಡಿದ್ದೀರಿ, ಕಾಯಂ ಮಾಡ್ತೀವಿ ಅತಿಥಿ ಉಪನ್ಯಾಸಕರನ್ನಂತ. ಆದರೆ ಇದುವರೆಗೂ ಮಾಡಿಲ್ಲ. ದಯಮಾಡಿ ಮಾಡಿಕೊಡಿ ಅನ್ನೋದು ಒಂದು ಮನವಿ. ಜೊತೆಗೆ ನೀವೇ ಹೇಳ್ತಿದ್ದೀರಿ, ಈ ಪತ್ರದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದೀರಿ, ಮಾನವೀಯ ನಡವಳಿಕೆಗಳನ್ನು ಯಾರು ಸಾಮಾಜಿಕ ಶಿಕ್ಷಣವನ್ನು ಕಲಿಸುವಂಥವ್ರು ಅಂದರೆ ಅನ್ನ ತಿನ್ನುವ ಮನುಷ್ಯರೇ ಕಲಿಸುವಂಥದ್ದು, ಅದರಲ್ಲಿ ಮೇಷ್ಟ್ರುಗಳೇ ಕಲಿಸ್ಬೇಕು ಅಂತ. ನಮ್ಮನ್ನು 2ನೇ ತಾರೀಕು ರಿಲೀವ್ ಮಾಡಿಬಿಟ್ಟಿದ್ದೀರಿ. ನಮ್ಮ ಕುಟುಂಬಗಳ ಪರಿಸ್ಥಿತಿ ಏನು? ಜೊತೆಗೆ 430 ಕಾಲೇಜುಗಳಲ್ಲಿ ಯಾವುದೇ ಪಾಠ ಪ್ರವಚನ ನಡೀತಾ ಇಲ್ಲ. ಏಕೆಂದರೆ 70% ಅತಿಥಿ ಉಪನ್ಯಾಸಕರಿದ್ದೀವಿ. 2,80,000 ಜನಕ್ಕೂ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಕಥೆ ಏನು? ಹಾಗಾಗಿ ಸಾಮಾಜಿಕ ದೃಷ್ಟಿಯಿಂದ ನೋಡಿದ್ರು, ಯಾವ ದೃಷ್ಟಿಯಿಂದ ನೋಡಿದ್ರು ನೀವು ನ್ಯಾಯ ಕೊಡುವಂಥ ಒಂದು ಪರಿಪಾಠವನ್ನು ದಯವಿಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಇದೇ ತಿಂಗಳು 30ನೇ ತಾರೀಕು ನಾವು ಮೈಸೂರಿನ ಅರಮನೆ ಆವರಣದಿಂದ ಮುಂಭಾಗದಿಂದ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ಜನಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಜೊತೆಗೂಡಿ ಒಂದು ಬೃಹತ್ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಆ ಪಾದಯಾತ್ರೆಯಲ್ಲಿ ನಮ್ಮನ್ನು ನೇರವಾಗಿ ಅಪ್ರೋಚ್ ಮಾಡ್ತಾಯಿದ್ದೀವಿ. ಯಾವುದೇ UGC ನಾನ್ UGC ಅಂತೇಳಿ ನಮ್ಮನ್ನು ಬೈಫರ್ಕೇಟ್ ಮಾಡಬೇಡಿ. ಏನು 2003ರಲ್ಲಿ 93-94 ಬ್ಯಾಚನ್ನು ನಮ್ಮನ್ನು ಕಾಯಂಗೊಳಿಸೋರು ಆ ರೀತಿ ಕಾಯಂಗೊಳಿಸ್ಲಿಕ್ಕೆ ಅವಕಾಶ ಇದೆ. ದಯಮಾಡಿ ಮಾಡಿ. ಯಾಕೆಂದರೆ 77 KCSR ರೂಲ್ ಅದೇ ಹಾಗೆ ಹೇಳುತ್ತೆ, 3 ವರ್ಷಗಳ ಕಾಲ ಕಠಿಣ ನಿರಂತರವಾಗಿ ನೀವು ಕೆಲಸ ಮಾಡಿದರೆ ಅವ್ರನ್ನ ಅಬ್ಸರ್ವ್ ಮಾಡ್ಬೋದು ಅಂತ. ಇದರಲ್ಲಿ ಯಾವುದೇ ಉಮಾದೇವಿ ಪ್ರಕರಣವೂ ಬರಲ್ಲ, ಮತ್ತೊಂದು ಬರಲ್ಲ. ದಯಮಾಡಿ ತಾವೇ ಹೇಳಿದಾಗೆ C&R ರೂಲ್ಗೆ ತಿದ್ದುಪಡಿಯನ್ನು ತಂದು ನಮ್ಮನ್ನು ಕಾಯಂಗೊಳಿಸ್ಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ ನಾವು ಇರುವಂಥದ್ದನ್ನು ನಾವು 1 ಅಲ್ಲ 2 ಬಾರಿ ಅವ್ರಿಗೆ ಮನವಿ ಮಾಡಿದ್ದೀವಿ. ಬೃಹತ್ ಪ್ರತಿಭಟನೆಯನ್ನು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆ ಮಾಡಿದ ನಂತರದಲ್ಲೂ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ಮತ್ತೆ ನಮ್ಮ ಸಂಘಟನೆ ಒಳಗೂಡಿ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ವೈಭವ್ ವಾಕ್ ಶ್ರವಣ ಕೇಂದ್ರ. ನಾವು ನಿಮ್ಮ ಶ್ರವಣ ಲೋಕವನ್ನ ಬೆಳಗಿಸುತ್ತೇವೆ. ಹೌದು, ಕಳೆದ 2002ರಿಂದ ಲಕ್ಷಕ್ಕೂ ಹೆಚ್ಚು ಶ್ರವಣ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಂಜೀವಿನಿಯಾಗಿರುವ ಮೈಸೂರಿನ ಮೊದಲ ಖಾಸಗಿ ಶ್ರವಣ ಸಂಸ್ಥೆ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನುರಿತ ಶ್ರವಣ ತಜ್ಞರು, ಅತ್ಯಾಧುನಿಕ ಶ್ರವಣ ಯಂತ್ರಗಳು, ವೃತ್ತಿಪರ ಸೇವೆಗಳು, ಸೇವಾ ಮನೋಭಾವ ಸಿಬ್ಬಂದಿ ವರ್ಗ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ನಲ್ಲಿ ಲಭ್ಯ. ಉತ್ತಮ ಆರೈಕೆಗಾಗಿ ಮತ್ತು ನಿಮ್ಮ ಶ್ರವಣ ಸಮಸ್ಯೆ ಸುಧಾರಿಸಲು ಇಂದೇ ಭೇಟಿ ಕೊಡಿ ವೈಭವ್ ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್. ನಮ್ಮ ಶಾಖೆಗಳು